ಕಡಲನಗರಿ ಮಂಗಳೂರಿನಲ್ಲಿ ಮೂವರು ನೀರು ಪಾಲಾಗಿರುವಂತಹ ಘಟನೆಯೊಂದು ನಡೆದಿದೆ. ಬೀಚ್ಗೆ ಪ್ರವಾಸಕ್ಕೆ ಅಂತ ಬಂದಂತಹ ಮೂವರು ನೀರು ಪಾಲಾದಂತಹ ಘಟನೆ ಇದು. ಓರ್ವನನ್ನ ರಕ್ಷಿಸಿದ್ದಾರೆ ಸ್ಥಳೀಯ ಮೀನುಗಾರರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಂಗಳೂರು ಹೊರವಲಯದ ಹೊಸಬೆಟ್ಟು ಬೀಚ್ ಬಳಿ ಘಟನೆ ನಡೆದಿದೆ. ಬೆಂಗಳೂರಿನ ಸತ್ಯವೇಲು, ಚಿತ್ರದುರ್ಗದ ಮಂಜುನಾಥ್ ಬೀಚ್ಗೆ ಪ್ರವಾಸಕ್ಕೆ ಬಂದಂತಹ ಮೂವರು ನೀರು ಪಾಲಾಗಿದ್ರು. ಅದರಲ್ಲಿ ಒಬ್ಬನನ್ನ ರಕ್ಷಿಸಿದ್ದಾರೆ ಸ್ಥಳೀಯ ಮೀನುಗಾರರು ಅಂತ ಹೇಳಿ. ಬೆಂಗಳೂರಿನ ಸತ್ಯವೇಲು, ಶಿವಮೊಗ್ಗದ ಶಿವಕುಮಾರ್ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೀದರ್ನ ಪರಮೇಶ್ವರ್ ಅವರನ್ನ ರಕ್ಷಣೆ ಮಾಡಲಾಗಿದೆ. ಪರಮೇಶ್ವರ್ 30 ವರ್ಷ. ಒಟ್ಟು 3 ಜನ ನೀರು ಪಾಲಾಗಿದ್ರು. ಅದರಲ್ಲಿ ಒಬ್ಬರನ್ನ ರಕ್ಷಿಸುವಂತಹ ಕೆಲಸ ಆಗಿದೆ. ಪದೇ ಬೀಚ್ಗಳಲ್ಲಿ ಈ ರೀತಿಯ ಘಟನೆಗಳು ಆಗ್ತಾನೆ ಇರುತ್ತೆ. ಆದರೂ ಕೂಡ ನಮ್ಮ ಜನ ಎಚ್ಚೆತ್ತುಕೊಳ್ಳೋದೇ ಇಲ್ಲ. ಸಾವಿನ ಜೊತೆಗೆ ಸೆಣಸಾಡೋದಕ್ಕೆ ಹೋಗ್ತಾರೆ, ಸಮುದ್ರದ ಹತ್ರ ಹೋಗಿ ತಮಾಷೆ ಮಾಡೋದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯ ದುರಂತಗಳಾಗುವಂತಹ ಸಾಧ್ಯತೆ. ಸೂರತ್ಕಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬೀಚ್ಗೆ ಪ್ರವಾಸಕ್ಕೆ ಬಂದಂತಹ 3 ಪ್ರವಾಸಿಗರು ನೀರು ಪಾಲಾದಂತಹ ಘಟನೆ. ಅದರಲ್ಲಿ ಒಬ್ಬ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯ ಮೀನುಗಾರರು.